ಬೇಡ ಮೇಡಮ್ ಬೇಡ. ಓಕೆ ಅಲ್ಲಿ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೋಡಿ ಮಹಿಳೆಯರ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಲ್ರೆಡಿ ನಡೀತಾ ಇದೆ. ಇಲ್ಲಿ ನಾವು ಬಂದಿರೋದೇನು ಅಂದರೆ ಇಲ್ಲಿ ಇವ್ರು ಏನು ಪ್ರಾಡಕ್ಟ್ಸ್ ಮಾಡ್ತಿದ್ದಾರೆ, ಯಾವ ರೀತಿ ಮಾರ್ಕೆಟಿಂಗ್ ಆಗಿದೆ ಹೇಳಿ ವಿಚಾರ ಮಾಡುವ. ನಿಮ್ಮ ಹೆಸರು ಮೇಡಮ್? ನಾಗರತ್ನ ಆರ್ ನಾಯ್ಕ, ಮಾವಿನ ಪೂರ್ವ. ನಾವು ಸಂಜೀವಿನಿ ಒಕ್ಕೂಟ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ರಚನೆ ಆಗಿದೆ. ಅದರಲ್ಲಿ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿಕೊಂಡು ಈ ರೀತಿ ಆರ್ಥಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ. ನೆನೆ ಬತ್ತಿ ಮಾಡುವುದು ಮತ್ತು ಮನೆಯಲ್ಲೇ ಪೌಷ್ಟಿಕ ಕೈತೋಟ ಮಾಡಿಕೊಂಡು ತರಕಾರಿಗಳನ್ನು ಬೆಳೆಸುವುದು ಮತ್ತು ಇನ್ನು ಊದುಬತ್ತಿ, ಕರ್ಪೂರ ಮತ್ತು ಬೇಕರಿ ತಿನಿಸುಗಳನ್ನು ಮಾಡುವುದು. ಅದನ್ನು ಸಂಜೀವಿನಿ ಮಾಸಿಕ ಸಂತೆಯಲ್ಲಿ ವ್ಯಾಪಾರಕ್ಕೆ ತಗೊಂಡು ಹೋಗ್ತೇವೆ. ಇದು ಸ್ವಸಹಾಯ ಸಂಘಗಳ ಅಡಿಯಲ್ಲಿ ಸಾಧ್ಯ. ಯಾಕೆ ಅಂದರೆ ನಮಗೆ ಮುಖ್ಯವಾಗಿ ಮಾಹಿತಿಗಳು ಬೇಕಾಗುತ್ತವೆ. ಅಂದರೆ ಎಲ್ಲಿ ಮಾರಾಟ ಮಾಡುವುದು, ಎಲ್ಲಿ ನಮಗೆ ರೆಡಿ ಮಾಡುವ ಕಚ್ಚಾ ವಸ್ತುಗಳು ಎಲ್ಲಿ ಸಿಗುತ್ತವೆ, ಯಾವ ರೀತಿ ಮಾರ್ಕೆಟಿಂಗ್ ಮಾಡಿದರೆ ಉತ್ತಮ ಅನ್ನುವುದರ ಮಾಹಿತಿಯೆಲ್ಲ ಪಡೆದುಕೊಳ್ಳಲು ನಮಗೆ ಅನೇಕ ರೀತಿಯ ತರಬೇತಿಗಳನ್ನು ನೀಡಿರ್ತಾರೆ. ತಾಲೂಕಾ ಘಟಕದಿಂದ ಹಾಗೂ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ತರಬೇತಿಗಳು ನಡೆದಿವೆ. ಅದರಲ್ಲಿ ಇದೇ ರೀತಿ ಇನ್ನೂ ಹೆಚ್ಚಿನ ಮಹಿಳೆಯರು ಇದರಲ್ಲಿ ಭಾಗವಹಿಸಿ ಅದರ ಉಪಯೋಗವನ್ನು ಪಡೆದುಕೊಂಡು ಆರ್ಥಿಕವಾಗಿ ಸ್ವಾವಲಂಬನೆ ಆಗಲು ಸಿದ್ಧರಾಗಬೇಕು ಅನ್ನುವುದು ನನ್ನ ಅನಿಸಿಕೆ. ಇದರಿಂದ ನಾವು ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆಗಬೇಕು ಅನ್ನೋದು ನನ್ನ ಅನಿಸಿಕೆ. ನಿಮ್ಗೆ ಯಾವ ರೀತಿ ಮಾರ್ಕೆಟಿಂಗ್ ಸೇಲ್ ಆಗ್ತದೆ ಮ್ಯಾಮ್ ಇದು? ಮೇಡಮ್, ಇದು ನೆನೆ ಬತ್ತಿ ಮಾಡುವುದು. ಇದರ ಕಚ್ಚಾ ವಸ್ತು ಸಿರ್ಸಿಯಲ್ಲಿ ಸಿಗ್ತದೆ. ನಾನು ಮೊದಲು ಕೈಯಿಂದ ಮಾಡ್ತಿದ್ದೆ. 4-5-6 ವರ್ಷದಿಂದ ಸುಮಾರು ಕೈಯಿಂದ ಮಾಡ್ತಾ ಇದ್ದೆ. ಆಮೇಲೆ ಸಣ್ಣ ಪ್ರಮಾಣದಲ್ಲಿ ವ್ಯಾಪಾರ ಆಗ್ತಿತ್ತ. ಆಮೇಲೆ ನಮಗೆ ತಾಲೂಕಾ ಘಟಕದಿಂದ ಮತ್ತು ನಮ್ಮ ಶರಾವತಿ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಅಲ್ಲಿ ಪದಾಧಿಕಾರಿಗಳು ಮತ್ತು ಸಿಬ್ಬಂದಿಗಳೆಲ್ಲ ನಮಗೆ ತುಂಬ ಪ್ರೋತ್ಸಾಹ ನೀಡಿ ಮಷಿನ್ ತಗೊಳ್ಳುವಂತೆ ಸಪೋರ್ಟ್ ಮಾಡಿದ್ರು. ಆಮೇಲೆ ನಾನು CIF ಲೋನು ಅದರಲ್ಲಿ 1 ಲಕ್ಷ ರೂಪಾಯಿ ಲೋನ್ ತಗೊಂಡು ಮಷಿನ್ 65,000 ರೂಪಾಯಿ ಕೊಟ್ಟು ಮಷಿನ್ ತಗೊಂಡೆ. ಅದು ಗುಜರಾತಿಂದ ತರಿಸ್ಕೊಡ್ತಾರೆ. ಸಿರ್ಸಿಯವರೊಬ್ಬರು ತರಿಸ್ಕೊಡ್ತಾರೆ. ಅವರೇ ನಮಗೆ ಹತ್ತಿ ಕೊಡ್ತಾರೆ. ಮೇಡಮ್, ಇದು 350 ರೂಪಾಯಿ kg ಹತ್ತಿ. 1 kgಗೆ 350 ರೂಪಾಯಿ. ಆ ಥರ ಅಂದರೆ 10 kg ನಾವು ಬಂಡಲ್ ತರಿಸ್ಬೇಕಾಯ್ತದೆ. ಅದರಲ್ಲಿ 3,500 ಆಯಿತು 10 kgಗೆ. ಖರ್ಚು ವೆಚ್ಚ ಎಲ್ಲ ಹೋಗಿ ಅಂದರೆ ನಾವು 12,000 ರೂಪಾಯಿ ದುಡಿಬೋದು ಮೇಡಮ್. ಇದರಲ್ಲಿ ಸರಿಯಾಗಿ ಮಾಡಬೇಕು. ನಾನು ಲೇಟ್ ಆಯ್ತು ಅಂದರೆ ನನಗೆ ಟೈಮ್ ಸಿಗೋದಿಲ್ಲ, ಸ್ವಲ್ಪ ಮಾಡಿದೆ. ಸರಿಯಾಗಿ ಮಾಡಿದ್ರೆ ಮೇಡಮ್ ಒಂದು 2 ತಿಂಗಳಲ್ಲಿ 12,000 ರೂಪಾಯಿ ದುಡಿಬೋದು. ಸರಿ ಮಾಡಬೇಕು. ಆದರೆ ಮತ್ತು ಇದಕ್ಕೆ ಮಷಿನ್ ಮೇಂಟೆನೆನ್ಸು ಮತ್ತು ಅದ್ರ ರಿಸ್ಕ್ ಎಲ್ಲ ಅವರೇ ತಗೊಳ್ತಾರೆ. ಯಾರು ನಮ್ಮ ಮಷಿನ್ ತಂದು ಕೊಡ್ತಾರಲ್ಲ ಅವರೇ ತಗೊಳ್ತಾರೆ. ಮತ್ತು ಇದು ಹಾಳಾಗೋದಿಲ್ಲಲ್ಲ ಮೇಡಮ್, ಅದಕ್ಕಾಗಿ ಮಾಡ್ಬೋದು. ಈ ಉದ್ಯೋಗ ಒಳ್ಳೆಯದೇ ಮೇಡಮ್. ಓಕೆ, ಥ್ಯಾಂಕ್ ಯು.